ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಸೂಪರ್ ಟೇಸ್ಟಿಯಾಗಿರೋ ರಾತ್ರಿ ಉಳಿದಿರೋ ಅನ್ನದಿಂದ ಒಂದು ಈಸಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ನಾನು ನಿಮ್ಗೆ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಓಕೆ ಬನ್ನಿ, ಈಗ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫಸ್ಟಿಗೆ ನಾ ಇಲ್ಲಿ ಅನ್ನ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಅರಿಶಿನ ಹಾಕ್ಕೊಂಡು ರುಬ್ಬಿಟ್ಕೊಂಡಿನಿ ರೀ. ಈಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳತ್ತೀನಿ ರೀ ನಾನು. ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ಆಮೇಲೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂತ ಸಿಗುತ್ತಲ್ಲ, ಎಲ್ಲ ಕಿರಾಣಿ ಸ್ಟೋರ್ಸ್ದಾಗ ಸಿಗ್ತದೆ ರೀ ಕಾರ್ನ್ಫ್ಲೋರ್ ಅಂತೇಳಿ, ಅದನ್ನ ಹಾಕ್ಕೊಳತ್ತೀನಿ. ಅಂದರೆ ಸ್ವಲ್ಪ ಅರಿಯಂಗಿಲ್ಲ, ಅವು ಜಿಗಿ ಬರ್ತಾವೆ ಅಂತೇಳಿ. ನಾನು ಇದನ್ನ ತಾಲಿಪಟ್ಟೆ ಅಂತಲೂ ಕರಿಬೋದು, ಅಥವಾ ಹೊಸ ನ್ಯೂ ಟೈಪ್ ಟ್ರೈ ಮಾಡಿ ನೋಡಿನಿ ರೀ. ಫಸ್ಟ್ ಕ್ಲಾಸಾಗಿ ಬಂತು, ಅದಕ್ಕೆ ನಿಮಗೂ ತೋರಿಸಾತೀನಿ. ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಈಗ ಓಂಕಾಳು ಅಂತೇಳಿ ಸಿಗ್ತಾವೆ ನೋಡಿರಿ, ಅಜ್ವಾನ್ ಅಂತ, ಅವನ್ನ 1 ಸ್ಪೂನಷ್ಟು ಹಾಕೋರಿ ಇದಕ್ಕೆ. ಆಮೇಲೆ ಜೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ. ತುಂಬ ಟೇಸ್ಟಿಯಾಗಿರ್ತದೆ ರೀ ಇದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕಟ್ಬೋದು, ಅಥವಾ ಮನ್ಯಾಗ ಎಲ್ಲರೂ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ರೀ, 1 ದೊಡ್ಡ ಸೈಜ್ದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಲಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ರೀ. ಅದನ್ನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಸಿ ತೊಗೊಳ್ಳೋಣ. ಓಕೆ, ಪ್ಲೀಸ್ ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ವಿಡಿಯೋ ನೋಡ್ಬೋದು. ಓಕೆ, ಈಗ ಚೆನ್ನಾಗಿದನ್ನ ಕಲಸಿ ತೊಗೋರಿ. ಫೈನಲಿ ಈ ರೆಸಿಪಿ ಯಾರಿಗೂ ಇಷ್ಟ ಆಗಲ್ಲ ಅನ್ನೋಂಗಿಲ್ಲ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಇದು ಒಂಥರ ಪರೋಟ ಗತೆನೇ ಅಂತ ಹೇಳ್ಬೋದು. ಅನ್ನದಿಂದ ಪರೋಟ ಮಾಡೋದು ಹೆಂಗೆ ಇರ್ತೈತಲ್ಲ ರೀ, ಆಲೂಗಡ್ಡೆ ಬೇಯಿಸಿ ಮಾಡ್ತಿರಲ್ಲ, ಸೇಮ್ ಅದೇ ಟೈಪ್ ಆಗ್ತವೆ ಇವು. ಬಟ್ ಅನ್ನ ಹಾಕಿ ಮಾಡತ್ತೀನಿ ಅಷ್ಟೇ, ಆಲೂಗಡ್ಡೆ ಬೆಳೆಸಿಲ್ಲ. ನೀವು ಬೇಕಂದ್ರೆ ಇದ್ರೊಳಗೆ ಆಲೂಗಡ್ಡೆ ಇತ್ತಂದ್ರೆ ಅದನ್ನ ಬೇಯಿಸ್ಬಿಟ್ಟು ಗ್ರೈಂಡರ್ ಮಾಡಿಕೊಂಡು ಹಾಕೋಬೋದು. ಅದನ್ನೇನು ಹಾಕ್ಕೊಂಡಿಲ್ರಿ, ಕಡಿಮೆ ಇಂಗ್ರೀಡಿಯೆಂಟ್ಸಿಂದನೇ ಒಂದು ರುಚಿಕರವಾಗಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರ್ಸಾತೀನಿ ನಾನು ನಿಮ್ಗಷ್ಟೆ. ಇದು ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಬಿಡ್ರಿ. ಹೆಂಗಂದ್ರೆ ನೀವು ಈ ಜೋಳದ ಹಿಟ್ಟಿನ ದೋಸೆ ಎಲ್ಲ ಮಾಡ್ತಿರಲ್ಲ, ಅದಕ್ಕೆ ಇರಬೇಕಿದು. ಓಕೆ, ಈಗ ನೋಡಿರಿ ಫೈನಲಿ ಯಾವ ಟೈಪ್ ಬಂದೈತೆ ಅಂತ ತೋರಿಸ್ತೀನಿ. ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊರಿ, ಅಂದ್ರೆ ಎಲ್ಲನೂ ನಿಮ್ಗೆ ಹದ ಚೆನ್ನಾಗಿ ಬರ್ತದೆ. ಖಾರ ಉಪ್ಪು ಅತಿ ಎಲ್ಲ ಖಾರ ನೋಡಿ ಹಾಕೋರಿ. ನಾ ಈಗ ಹಸಿಮೆಣ್ಸಿಕಾಯಿ ಅನ್ನ ಫಸ್ಟಿಗೆ ರುಬ್ಬಿ ತೊಗೊಂಡಿನಿ, ಅದನ್ನು ಅರಿಶಿನ ಹಾಕ್ಕೊಂಡು. ನೀವು ಬೇಕಂದ್ರೆ ಖಾರ ಇನ್ನೊಂದು ಸ್ವಲ್ಪ ಇದಕ್ಕೆ ಖಾರದ ಪುಡಿನೂ ಹಾಕೋಬೋದು. ಓಕೆ, ಮಕ್ಕಳು ಅಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಡೈರೆಕ್ಟಾಗಿ ಅನ್ನ ಉಳಿದಿತ್ತಂದ್ರೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಟೈಪ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ಚೇಂಜಸ್ ಆದರೆ ಆವಾಗ ತಿನ್ನೋಕೆ ಇಷ್ಟ ಆಗುತ್ತೆ. ಈಗ ನೋಡಿರಿ ಖಾರ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿನಿ ನಾನು. ಓಕೆ, ಈಗಿದನ್ನ ದೋಸೆ ಹಾಕಿ ತೋರ್ಸಾತೀನಿ ನೋಡಿರಿ. ಒಂದು 10 ನಿಮಿಷ ಬಿಟ್ಬಿಟ್ಟು ದೋಸೆ ಟೈಪ ಹಾಕ್ಬೇಕು ಇದನ್ನು. ನೋಡ್ರಿ ಇಲ್ಲಿ ಇದಕ್ಕೆ ಕೈಗೆ ಒಂಚೂರು ನೀರು ಹಚ್ಕೊಂಡ್ಬಿಟ್ಟು ಹಿಂಗೆ ಕೈ ಬೇಯಿಸ್ವಿ. ಮೀಡಿಯಮ್ ಫ್ಲೇಮ್ ಇಟ್ಕೋರಿ, ಹೈ ಫ್ಲೇಮ್ ಇಟ್ಕೊಳ್ಬೇಡ್ರಿ, ಅಂದ್ರೆ ಚೆನ್ನಾಗಿ ಬರ್ತಾವೆ. ಓಕೆ, ನೋಡ್ತಿರ್ಬೋದು ನೀವು. ಈಗ ಇನ್ನೊಂದು ಅಕ್ಕಿ ತೋರಿಸ್ತೀನಿ ನೋಡಿರಿ ನಾನು. ಫಸ್ಟಿಗೆ ಈ ಟೈಪ್ ಹಾಕ್ಕೊಂಡು ಇದನ್ನು ಕೈಯಿಂದ ಅಗಲ ಮಾಡ್ಕೋಬೇಕ್ರಿ, ಸ್ವಲ್ಪ ನೀರು ಹಚ್ಬಿಟ್ಟು. ನೋಡಿರಿ ಈ ಟೈಪ. ವಿಡಿಯೋ ಲಾಂಗ್ ಆಗುತ್ತಂತ ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸಾತೀನಿ ನಿಮ್ಗೆ. ಇದಕ್ಕೆ 1 ಸ್ಪೂನಷ್ಟು ಸುತ್ತ ಎಣ್ಣೆ ಹಾಕ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೋರಿ. ಓಕೆ, ಈಗ ನೋಡಿರಿ ತಳನೂ ಹಿಡಿಯೋಂಗಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಬರ್ತಾವ್ರಿ ಈ ಟೈಪ್. ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಲ್ಲ ರೀ, ಗೋಲ್ಡನ್ ಬ್ರೌನ್ ಕಲರ. ಓಕೆ, ತುಂಬ ಟೇಸ್ಟಿಯಾಗಿರ್ತದೆ ರೀ ತಿನ್ನೋಕ್ಕಿದು. ಹೊಳ್ಳಿ ತೋರಿಸಾತೀನಿ ನೋಡಿ ನಾನು ನಿಮಗೆ. ಮತ್ತು ಸ್ಲೋ ಒಳಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದೈತಲ್ಲ ರೀ ಕಲರ್. ಓಕೆ, ಈಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ 2 ಕಡೆನೂ ಬೇಯಿಸಿ ತೊಗೊಳ್ಬೇಕ್ರಿ. ಈಗ ಕೆಳಗೆ ನೋಡಿ ಅಷ್ಟು ಸಾಫ್ಟ್ ಆಗಿರ್ತದೆ ರೀ, ಮೇಲೆ ಕ್ರಿಸ್ಪಿ ಆಗಿರ್ತೈತಿ. ಇದು ಅನ್ನದ ಪರೋಟ ಅಂತ ಹೇಳ್ಬೋದು ರೆಸಿಪಿ.
ನೀವು ಒಂದ್ಸಲ ಮನ್ಯಾಗ ಖಂಡಿತ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ. ಆಲ್ಮೋಸ್ಟ್ ನಿಮಗೂ ಈ ಟೈಪ್ ಬೇರೆ ಬೇರೆ ಟೈಪ್ ಮಾಡಿರ್ತೀರಿ, ಬಟ್ ಇದು ಒಂದು